ಹಸಿ ಬೆಂಡೆಕಾಯನ್ನು ಈ ರೀತಿ ಹುರಿಯೋದನ್ನು ನೀವು ಮಾಡಿ ನೋಡ್ಬೋದು. ಒಂದಿಷ್ಟು 1/4 ಕೆ.ಜಿನೋ ಅರ್ಧ ಕೆ.ಜಿನೋ ಬೆಂಡೆಕಾಯಿ ತೆಗೆದುಕೊಂಡು ಚೆನ್ನಾಗಿ ತೊಳೆದು ಹೀಗೆ ಉದ್ದುದ್ದಾಗಿ ಹೆಚ್ಕೊಳ್ಬೇಕು. ಹಾಗೆ 2 ಉಳ್ಳಾಗಡ್ಡೆನ ಹಚ್ಕೊಳ್ಬೇಕು, 4 ಹಸಿಮೆಣಸನ್ನು ಹಚ್ಕೊಳ್ಬೇಕು, ಒಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ತೆಗೆದುಕೊಳ್ಬೇಕು. ಈಗ ಒಗ್ಗರಣೆ ಕಾಯಿಸಲಿಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕಿ ಒಗ್ಗರಣೆ ಕಾಯಿಸಬೇಕು. ಅದಕ್ಕೆ ಈ ಉಳ್ಳಾಗಡ್ಡೆ, ಬೇವಿನೆಲೆ, ಹಸಿಮೆಣಸನ್ನು ಹಾಕಿ ಅದನ್ನು ಫ್ರೈ ಮಾಡಬೇಕು, ಅಂದರೆ ಹುರಿಬೇಕು. ಸ್ವಲ್ಪ ಉಪ್ಪು ಹಾಕಿ ಹುರಿಬೇಕು. ಆನಂತರ ಅದಕ್ಕೆ ಈ ಹೆಚ್ಚಿಟ್ಕೊಂಡಿರ್ತೇವಲ್ಲ ಇಂತಹ ಬೆಂಡೆಕಾಯಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಒಂದು ಪಾತ್ರೆ ಮುಚ್ಚಳ ತೆಗೆದುಕೊಂಡು ಅದನ್ನು ಮುಚ್ಚಿಟ್ಟು ಬೇಯಿಸಬೇಕು. ಚೆನ್ನಾಗಿ ಹುರಿದಂಥ ಈ ಹುರಿದ ಬೆಂಡೆಕಾಯಿ ಉದ್ದುದ್ದಾಗಿ ಹುರಿದಂಥ ಬೆಂಡೆಕಾಯಿ ಪಲ್ಯ ದೋಸೆ ತಿನ್ನಲಿಕ್ಕೂ ಚಲೋ ಆಗ್ತದೆ, ರೊಟ್ಟಿಗೂ ಬರ್ತದೆ, ಚಪಾತಿಗೂ ಬರ್ತದೆ. ಮಧ್ಯಾಹ್ನದ ಊಟದ ವೇಳೆಯಲ್ಲಿ ಕೂಡ ಊಟ ಮಾಡಲಿಕ್ಕೆ ಇದನ್ನು ಹುರಿದಿರುವಂಥ ಈ ರೀತಿಯಾಗಿ ಹುರಿದಂಥ ಬೆಂಡೆಕಾಯನ್ನು ನೀವು ನಿಮ್ಮ ಮನೆಗಳಲ್ಲಿ ಬಳಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಮಾಡಬೇಕಿದ್ರೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ನೀವು ಕೂಡ ಇದನ್ನು ಒಮ್ಮೆ ಮಾಡಿ ನೋಡಿ. ಈ ಮಜ್ಜಿಗೆ ಅನ್ನದ ಊಟಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗ್ತದೆ. ನೀವು ಒಮ್ಮೆ ಮಾಡಿ.